ಕೊಲೆ ಕೇಸಲ್ಲಿ ಜೈಲಲ್ಲಿರೋ ದರ್ಶನ್ಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಅದರಲ್ಲೂ ಸಹ ಕೈದಿಗಳ ಮೇಲಿನ ಹಲ್ಲೆ ಕೇಸ್ ಸಂಬಂಧ ಜೈಲಾಧಿಕಾರಿಗಳು ಬಹಳ ಸೀರಿಯಸ್ ಆಗಿದ್ದಾರೆ. ವರದಿ ನೀಡಲು ಜೈಲು ಅಧಿಕಾರಿ ಸೂಚನೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಕೋರ್ಟ್ನಿಂದ ಆದೇಶ ಇದ್ರೂ ಕೂಡ ದರ್ಶನ್ಗೆ ಟಿವಿ ಭಾಗ್ಯ ಸಿಕ್ಕಿಲ್ಲ. ಸಹಕೈದಿಗಳ ಮೇಲೆ ದರ್ಶನ್ ಹಲ್ಲೆ ಕೇಸ್, ರಿಪೋರ್ಟ್ಗೆ ಸೂಪರಿಂಟೆಂಡೆಂಟ್ ಸೂಚನೆ. ನನಗೆ ಸಾಟಿ ಯಾರೂ ಇಲ್ಲ ಅಂತ ಮೆರೆಯುತ್ತಿದ್ದ ನಟ ದರ್ಶನ್ ಕೊಲೆ ಕೇಸಲ್ಲಿ ಜೈಲು ಸೇರಿದ್ದಾರೆ. ಅಂದುಕೊಂಡಿದ್ದನ್ನ ಕ್ಷಣಾರ್ಧದಲ್ಲಿ ಪಡೆಯುತ್ತಿದ್ದ ದಾಸ ಈಗ ಮಲಗಲು ಹಾಸಿಗೆ, ನೋಡಲು ಟಿವಿ ಇಲ್ಲದೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ವಿಲವಿಲ ಒದ್ದಾಡುತ್ತಿದ್ದಾನೆ. ನಾಡಿದ್ದು ದರ್ಶನ್ ನಟನೆಯ ಬಹುನಿರೀಕ್ಷಿತ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿದೆ. ಈ ಹೊತ್ತಲ್ಲಿ ಸಹ ಕೈದಿಗಳ ಮೇಲೆ ಹಲ್ಲೆ ಮಾಡಿ ಮತ್ತೆ ಸುದ್ದಿಯಾಗಿದ್ದಾರೆ ದರ್ಶನ್. ಜೈಲು ಸೇರಿದ್ರೂ ದರ್ಶನ್ ಬುದ್ಧಿ ಕಲ್ತಿಲ್ಲ. ಪ್ರತಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೋಪ ಮಾಡಿಕೊಳ್ಳುತ್ತಿದ್ದಾರಂತೆ. ಬ್ಯಾರಕ್ನಲ್ಲಿ ಸಹಕೈದಿಗಳ ಮೇಲೆ ಹಲ್ಲೆಗೆ ಮುಂದಾಗೋದು, ಅವಾಚ್ಯ ಶಬ್ದಗಳಿಂದ ಬೈಯೋದು ಮಾಡುತ್ತಿದ್ದಾರಂತೆ. ಇದರಿಂದಾನೇ ಅನುಕುಮಾರ್ ಹಾಗೂ ಜಗ್ಗ ಜೈಲು ಬದಲಾವಣೆಗೆ ಮನವಿ ಮಾಡಿದ್ದಾರೆ. ಈ ಸುದ್ದಿ ಹೊರಗಡೆ ಬಂದಿದ್ದೇ ಜೈಲಿನ ಸೂಪರಿಂಟೆಂಡೆಂಟ್ ಅಂಶುಕುಮಾರ್ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಜೈಲಾಧಿಕಾರಿಗಳಿಗೆ ಘಟನೆ ಕುರಿತಂತೆ 1 ವಾರದಲ್ಲೇ ರಿಪೋರ್ಟ್ ಕೊಡಲು ಸೂಚಿಸಿದ್ದಾರೆ. ಜೊತೆಗೆ ಬ್ಯಾರಕ್ನಲ್ಲಿ ದರ್ಶನ್ ಜೊತೆಗೆ ಇರುವ ಇತರೆ ಆರೋಪಿಗಳು, ಬ್ಯಾರಕ್ ಬಳಿಯ ಸಿಬ್ಬಂದಿ ಹೇಳಿಕೆ, ಜೊತೆಗೆ ಬಾಡಿ ಓರ್ನ್ ಕ್ಯಾಮೆರಾದ ದೃಶ್ಯಗಳನ್ನ ವರದಿಯಲ್ಲಿ ಉಲ್ಲೇಖಿಸಲು ಸೂಚನೆ ನೀಡಿದ್ದಾರೆ. 1 ವಾರ ಆದರೂ ದರ್ಶನ್ಗಿಲ್ಲ ಟಿವಿ ಭಾಗ್ಯ. ನಟ ದರ್ಶನ್ ಹಾಗೂ ಡಿ ಗ್ಯಾಂಗ್ ಡೆವಿಲ್ ಸಿನಿಮಾದ ಅಪ್ಡೇಟ್ ಜೊತೆಗೆ ಬೇಜಾರು ಕಳೆಯೋಕೆ ಟಿವಿ ಕೊಡಿ ಅಂತ ಕೋರ್ಟ್ ಮೊರೆ ಹೋಗಿತ್ತು. ಈ ವೇಳೆ ಕೋರ್ಟ್ ಕೂಡ ಟಿವಿ ಕೊಡಿ ಎಂದಿತ್ತು. ಆದ್ರೆ ಜೈಲಾಧಿಕಾರಿಗಳು ದರ್ಶನ್ ಬ್ಯಾರಕ್ಗೆ ಟಿವಿ ಕೊಡೋಕ್ಕಾಗಲ್ಲ, ಶಾರ್ಟೇಜ್ ಇದೆ, ಬೇಕಿದ್ದರೆ ಟಿವಿ ಇರೋ ಬ್ಯಾರಕ್ಗೆ ಹೋಗಿ ನೋಡಲಿ ಅಂತಿದ್ದಾರೆ. ಆದ್ರೆ ದರ್ಶನ್ ಮಾತ್ರ ನಾನು ಬೇರೆ ಬ್ಯಾರಕ್ಗೆ ಹೋಗಲ್ಲ, ನಮ್ ಬ್ಯಾರಕ್ಗೆ ಟಿವಿ ಕೊಡಿ ಅಂತಿದ್ದಾರೆ. ಒಟ್ನಲ್ಲಿ ದರ್ಶನ್ಗೆ ಯಾಕೋ ಟೈಮ್ ಅನ್ನೋದೇ ಸರಿಯಿಲ್ಲ. ಕೊಲೆ ಕೇಸಲ್ಲಿ ಅಂಧರಾಗಿರುವುದರ ಜೊತೆಗೆ ಈಗ ಸೌಲಭ್ಯಗಳನ್ನ ಪಡೆಯುವುದಕ್ಕೆ ಪರದಾಟ ಮಾಡ್ತಾ ಇದ್ದಾರೆ. ಸಹಕೈದಿಗಳ ಮೇಲೆ ಹಲ್ಲೆ ಘಟನೆ ಸಂಬಂಧ ಈ ವಾರದಲ್ಲಿ ಜೈಲಾಧಿಕಾರಿಗಳು ತನಿಖೆ ಮಾಡಿ ಹಿರಿಯ ಅಧಿಕಾರಿಗಳಿಗೆ ಏನ್ ರಿಪೋರ್ಟ್ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮಂಜುನಾಥನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು. ಇಂಡಿಗೋ ಸಮಸ್ಯೆಗೆ 9 ದಿನಗಳು. 9ನೇ ದಿನವೂ ಕೂಡ ಇಂಡಿಗೋ ಏರ್ಲೈನ್ಸ್ ಸಮಸ್ಯೆ ಮುಂದುವರೆದಿದೆ. ಪ್ರಯಾಣಿಕರ ಪರದಾಟವೂ ಹಾಗೇ ಇದೆ. ಈ ನಡುವೆ ನಾಗರಿಕ ವಿಮಾನಯಾನ ನಿರ್ದೇಶನಾಲಯದ ಅಧಿಕಾರಿಗಳು ಏರ್ಪೋರ್ಟ್ನಲ್ಲಿ ಸಮಸ್ಯೆ ಪರಿಶೀಲಿಸಿದ್ದಾರೆ. ಇತ್ತ ನಗರದ ಸ್ಟಾರ್ ಹೋಟೆಲ್ಗಳ ದರ ಏಕಾಏಕಿ ಏರಿಕೆಯಾಗಿದ್ದು ಪ್ರವಾಸಿಗರಿಗೆ ಶಾಕ್ ಕೊಟ್ಟಿವೆ. 9 ದಿನವಾದರೂ ಬಗೆಹರಿಯದ ಇಂಡಿಗೋ ಸಮಸ್ಯೆ. ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರಿಗೆ ಆತಂಕ. ದೇಶದಲ್ಲಿ ಪ್ರತಿಷ್ಠಿತ ಇಂಡಿಗೋ ಏರ್ಲೈನ್ಸ್ ಸೃಷ್ಟಿಸಿದ ಅವಾಂತರ ಅಷ್ಟಿಷ್ಟಲ್ಲ. ತಾಂತ್ರಿಕ ಸಮಸ್ಯೆಯಿಂದ ಕಳೆದ 9 ದಿನಗಳಿಂದ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿತ್ತು. ದೂರದ ರಾಜ್ಯ, ಹೊರದೇಶಕ್ಕೆ ಹೋಗುವ ಇಂಡಿಗೋ ಪ್ರಯಾಣಿಕರು ಏರ್ಪೋರ್ಟ್ನಲ್ಲೇ ಪರದಾಡಿದ್ರು. ಇವತ್ತೂ ಕೂಡ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇಂಡಿಗೋ ಸಮಸ್ಯೆ ಮುಂದುವರೆದಿತ್ತು. ಇಂದು ಕೆಂಪೇಗೌಡ ಏರ್ಪೋರ್ಟ್ನಿಂದ ತೆರಳಬೇಕಿದ್ದ 121 ಇಂಡಿಗೋ ವಿಮಾನಗಳು ರದ್ದಾಗಿದ್ವು. ಜನರ ಆಕ್ರೋಶದ ಬಳಿಕ ನಿಧಾನಗತಿಯಲ್ಲಿ ಇಂಡಿಗೋ ಸೇವೆಯಲ್ಲಿ ಚೇತರಿಕೆ ಕಾಣ್ತಾ ಇದ್ರೂ ಪ್ರಯಾಣಿಕರಿಗೆ ಗೊಂದಲ ಮಾತ್ರ ಕಡಿಮೆ ಆಗ್ತಿಲ್ಲ. ತಮ್ಮ ಟಿಕೆಟ್ ಕ್ಯಾನ್ಸಲ್ ಆಗಿದ್ಯೋ ಏನೋ, ವಿಮಾನ ಇದ್ಯೋ ಇಲ್ವೋ ಅನ್ನೋ ಆತಂಕದಲ್ಲೇ ಕೆಲ ಪ್ರಯಾಣಿಕರು ಏರ್ಪೋರ್ಟ್ಗೆ ಬಂದಿದ್ರು. ಬೆಂಗಳೂರು ಏರ್ಪೋರ್ಟ್ನಿಂದ ಮುಂಬೈಗೆ ತೆರಳಿ ಅಲ್ಲಿಂದ ಕಜಕಿಸ್ತಾನಕ್ಕೆ ಹೋಗಲು ಬಂದಿದ್ದ ಬೆಂಗಳೂರು ನಿವಾಸಿಗಳು ಟೆನ್ಷನ್ನಲ್ಲೇ ಪ್ರವಾಸಕ್ಕೆ ಹೋದ್ರು. ಸಿಕ್ಕಾಪಟ್ಟೆ ಭಯ ಇತ್ತು. ಆ್ಯಕ್ಚುಲಿ ನಮ್ಮ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪು, ಏನಾಗುತ್ತೋ ಏನೋ ಅಂತ ನಿಜವಾಗ್ಲೂ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ಅಯ್ಯೋ ಕ್ಯಾನ್ಸಲ್ ಆಗಿಬಿಟ್ರೆ ಏನಪ್ಪ ಮಾಡೋದು ಅಂದ್ಬಿಟ್ಟು ಲಕ್ಕಿಲಿ ನಮಗೆ ಫ್ಲೈಟ್ ಇವತ್ತು ಆನ್ ಟೈಮ್ ಸಿಕ್ಕಿದೆ. ಥ್ಯಾಂಕ್ ಗಾಡ್. ಇವತ್ತು ನಾವು ನಿಜವಾಗ್ಲೂ ಇಲ್ಲಿ ಬರೋವರೆಗೂ, ಅಲ್ಲಿ ಇಂಡಿಗೋ ಹತ್ರ ಹೋಗೋವರೆಗೂ ನಮ್ಗೆ ಡೌಟ್ ಇತ್ತು. ಕೆಂಪೇಗೌಡ ಏರ್ಪೋರ್ಟ್ಗೆ ಡಿಜಿಸಿಎ ಅಧಿಕಾರಿಗಳು ಭೇಟಿ. ಇಂದು ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ನಾಗರಿಕ ವಿಮಾನಯಾನ ನಿರ್ದೇಶನಾಲಯದ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟಿತ್ತು. ಶಂಕೇಶ್ ಮೆಹ್ತಾ ನೇತೃತ್ವದ ಅಧಿಕಾರಿಗಳ ತಂಡ ಏರ್ಪೋರ್ಟ್ ಅಧಿಕಾರಿಗಳು ಮತ್ತು ಇಂಡಿಗೋ ಏರ್ಲೈನ್ಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದೆ. ಪ್ರಯಾಣಿಕರಿಗೆ ಆದ ಸಮಸ್ಯೆಗಳು ಹಾಗೂ ಸಮಸ್ಯೆಗಳ ಪರಿಹಾರಕ್ಕೆ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಮಾಹಿತಿ ಪಡೆದುಕೊಂಡಿದೆ. We would like to know, we would also interact with the passengers to know if there are any pain points, anything that needs to be addressed further.
That is about the purpose of this visit. ಇಂಡಿಗೋ ಅವಾಂತರಕ್ಕೆ ಪ್ರಯಾಣಿಕರು ಸುಸ್ತು. ಏಕಾಏಕಿ ನಗರದ ಸ್ಟಾರ್ ಹೋಟೆಲ್ಗಳ ದರ ಏರಿಕೆ. ಕಳೆದ 9 ದಿನಗಳಿಂದ ವಿಮಾನ ಪ್ರಯಾಣಿಕರು ಹೈರಾಣಾಗಿದ್ದಾರೆ. ಇಂಡಿಗೋ ವಿಮಾನ ರದ್ದಾಗಿ ಟಿಕೆಟ್ಗಳು ಕ್ಯಾನ್ಸಲ್ ಆಗಿವೆ. ಇದರಿಂದ ಹೋಟೆಲ್ಗಳಲ್ಲಿ ಪ್ರವಾಸಿಗರು ಉಳಿಯುವಂತಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಬೆಂಗಳೂರಿನ ಸ್ಟಾರ್ ಹೋಟೆಲ್ಗಳು ಏಕಾಏಕಿ ರೂಮ್ ರೆಂಟ್ ಏರಿಸಿದೆ. ಸಾಮಾನ್ಯ ದಿನಗಳಲ್ಲಿ 10 ರಿಂದ 15 ಸಾವಿರ ದರಕ್ಕೆ ಸಿಗ್ತಾ ಇದ್ದ ರೂಮ್ಗಳು ಈಗ 40 ರಿಂದ 50 ಸಾವಿರಕ್ಕೆ ಏರಿಕೆಯಾಗಿದೆ. ಬೇಡಿಕೆ ಹೆಚ್ಚಾದಾಗ ದರವೂ ಹೆಚ್ಚಾಗುವುದು ಸಾಮಾನ್ಯ ಅಂತಿದೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ. ಖಂಡಿತ ಅದು ಕ್ರಿಕೆಟ್ ಮ್ಯಾಚ್ ನಡೆಯುವಾಗ, ಸೀಸನಲ್ಲೂ ನ್ಯೂ ಇಯರ್ಸ್ ಮಾಡುವಾಗ ಅವರ ಟ್ಯಾಗ್ ರೇಟ್ ಇರುತ್ತೆ. ಅದಕ್ಕೆ ಒಂದು ಸ್ಪೆಷಲ್ ಆದ ಇನ್ಕ್ರೀಸ್ ರೇಟ್ ಆಗಿ ಆಗುತ್ತದೆ. ಅದು ಪರ್ಸೆಂಟೇಜ್ ಆಫ್ ಬುಕ್ಕಿಂಗ್ ಮೇಲೆ ಹೋಗ್ತಾ ಇರೋ ಕಾರಣ ಆ ಒಂದು ಸ್ಮಾಲ್ ಸಂದರ್ಭದಲ್ಲಿ ಕೆಲವೊಂದು ಹೋಟೆಲ್ಗಳಲ್ಲಿ ಅದು ವಿಶೇಷವಾಗಿ ಏರ್ಪೋರ್ಟ್ನ ಹತ್ತಿರ ಇರುವಂಥ ಸ್ಟಾರ್ ಹೋಟೆಲಲ್ಲಿ ದ್ವಿಗುಣವಾಗಿರ್ಬೋದು ಬೆಲೆ. ವಿಮಾನಗಳು ರದ್ದಾಗಿರುವ ಹಿನ್ನೆಲೆ ಕೆಂಪೇಗೌಡ ಏರ್ಪೋರ್ಟ್ನತ್ತ ಬರುವ ಪ್ರಯಾಣಿಕರ ಸಂಖ್ಯೆ ಕಡಿಮೆಯಾಗಿದೆ. ಪರಿಣಾಮ ಓಲಾ, ಊಬರ್, ಕ್ಯಾಬ್ ಚಾಲಕರ ದುಡಿಮೆಗೂ ಪೆಟ್ಟು ಬಿದ್ದಿದೆ. ಇನ್ನು ಕೆಲ ದಿನ ಇಂಡಿಗೋ ವಿಮಾನ ಹಾರಾಟ ಯಥಾಸ್ಥಿತಿಗೆ ಮರಳುವುದು ಅನುಮಾನ. ಹೀಗಾಗಿ ಪ್ರಯಾಣಿಕರು ಪರ್ಯಾಯ ಫ್ಲೈಟ್ ಹುಡುಕಿಕೊಳ್ಳುವುದು ಉತ್ತಮ. ಮನು ಹಾದ್ರಿಪುರ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18.